ಇವತ್ತು ವಾಪಸ್ ಸ್ವೀಡನ್ಗೆ ಹೋಗ್ತಾ ಇದ್ದೀವಿ. 15 hours ಲಾಂಗ್ ಜರ್ನಿ ಇದೆ. ಸೊ ಆನ್ ದ ವೇ ಕೂಡ ನಮಗೆ ಇನ್ನ ಬ್ಯೂಟಿಫುಲ್ ವ್ಯೂಸ್ ಎಲ್ಲ ಸಿಗುತ್ತೆ. ಇವತ್ತಿನ ವ್ಲಾಗ್ ಅಲ್ಲಿ ನಮ್ಮ ವಾಪಸ್ ಟ್ರಾವೆಲ್ ಫ್ರಮ್ ನಾರ್ವೆ ಟು ಸ್ವೀಡನ್ ನೀವು ನೋಡ್ತೀರಾ. ಸೊ ಇಲ್ಲಿ ವಾಪಸ್ ಪ್ಯಾಕಿಂಗ್ ನಡೀತಾ ಇದೆ ಹೋಗೋದಕ್ಕೆ, ಆನ್ ದ ವೇ ತಿನ್ನೋದಕ್ಕೆ. ಬರುವಾಗ ಎಷ್ಟು ಸಂಭ್ರಮ, ಸಡಗರ, ಖುಷಿ, ಎಕ್ಸೈಟ್ಮೆಂಟು ಎಲ್ಲನೂ ಇರುತ್ತೆ. 1-2 ವಾರದಿಂದನೇ ಪ್ಯಾಕಿಂಗು, ಶಾಪಿಂಗು, ಕುಕ್ಕಿಂಗು ಅಂತ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದ್ರ ಬಗ್ಗೆ ಡಿಸ್ಕಷನ್ನು ಎಲ್ಲನೂ. ಆ್ಯಕ್ಚುಲಿ ಈ ಪ್ರಯರ್ ಪ್ಲ್ಯಾನಿಂಗ್ ಇರುತ್ತಲ್ಲ, ಅದು ಒಂಥರ ಖುಷಿ ಇರುತ್ತೆ. ಯಾಕಂದರೆ ನಮ್ಮ ವೆಕೇಷನ್ ಡೇಸು ಬರೀ 5 days ಇರುತ್ತೆ, ಬಟ್ ಪ್ಲ್ಯಾನಿಂಗು ಒಂದು 15 days ಇರುತ್ತೆ. ಸೊ ಆ 15 days ಕೂಡ ನಾವು ಎಕ್ಸೈಟ್ಮೆಂಟಲ್ಲಿ ಎಂಜಾಯ್ ಮಾಡ್ತೀವಿ. ವೆಕೇಷನಿಂದ ವಾಪಸ್ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಬೇಜಾರು ಮತ್ತು ಸ್ಯಾಡು ಇದು ಯಾವಾಗ್ಲೂ ಇರುತ್ತೆ. ಅದು ಈ ಬ್ಯೂಟಿಫುಲ್ ನಾರ್ವೆನ ಬಿಟ್ಟೋಗ್ತಾ ಇದ್ದೀವಿ ಅಂದರೆ ಸಖತ್ ಬೇಜಾರಾಗ್ತಾ ಇದೆ. ಬಟ್ ಏನು ಮಾಡೋದು, ಆಲ್ ಗುಡ್ ಥಿಂಗ್ಸ್ ಮಸ್ಟ್ ಕಮ್ ಟು ಎನ್ ಎಂಡ್ ಅಂತಾರಲ್ವ, ಹಾಗೆ. ನಾವು ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ವಿ, ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ಮನೆ ಬಿಟ್ಟಿದ್ದೀವಿ. ಆಚೆ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ, ಈ ಬೆಟ್ಟಗಳ ಮೇಲೆ ಕ್ಲೌಡ್ಸ್ ಇತ್ತು, ಕೆಳಗಡೆ ನೀರು ಎಷ್ಟು ಸ್ಟಿಲ್ ಆಗಿತ್ತು ಅಂದರೆ ಅದೆಲ್ಲ ಮಿರರ್ ಥರ ಪೋಟ್ರೆ ಆಗ್ತಾ ಇತ್ತು. ಯಾರಾದರೂ ಕವಿಗಳಿದ್ದಿದ್ರೆ ಇದನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ತಾ ಇದ್ರು ಅಂತ ಫೀಲ್ ಆಗ್ತಾ ಇತ್ತು ನನಗೆ. ಆಲ್ಮೋಸ್ಟ್ 1.5 hours ನಾವು ವಿಂಡೋನಲ್ಲಿ ಈ ಬ್ಯೂಟಿಫುಲ್ ಕ್ಲೌಡ್ಸ್ನ ನೋಡ್ಕೋತಾನೆ ಬಂದ್ವಿ. ನಾವು ಬರುವಾಗ ತೊಗೊಂಡಿರೋ ಪಾತೆ ಬೇರೆ, ಇವಾಗ ಹೋಗುವಾಗ ಡಿಫ್ರೆಂಟ್ ಪಾತ್ ತೊಗೊಂಡಿದ್ದೀವಿ. ಸೊ ದಟ್ ಡಿಫ್ರೆಂಟ್ ವ್ಯೂ ಸಿಗಲಿ ಅಂದ್ಬಿಟ್ಟು ಇಷ್ಟು ಬ್ಯೂಟಿಫುಲ್ ಕ್ಲೌಡ್ಸ್ ಇತ್ತು. ಸೊ ಹಾಗಾಗಿ ಒಂದು ಕಡೆ ಸ್ಟಾಪ್ ಮಾಡಿಬಿಟ್ಟು ಬ್ರೇಕ್ ಆದಂಗೂ ಆಗುತ್ತೆ ಮತ್ತು ಫೋಟೋನು ಕ್ಲಿಕ್ ಮಾಡ್ಕೋಬೋದು ಅಂದ್ಬಿಟ್ಟು ನಾವು ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ನಮ್ಮ ಅದೃಷ್ಟಕ್ಕೆ ಇವತ್ತು ರೇನ್ಬೋ ವ್ಯೂ ಸಿಕ್ತು. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿತ್ತು, ಎಷ್ಟು ಸಿನರಿಕ್ಕಾಗಿ ಕಾಣಿಸ್ತಾ ಇತ್ತು. ಅದರಲ್ಲೂ ನನ್ನ ಮಗಳಿಗೆ ಇತ್ತೀಚೆಗೆ ರೇನ್ಬೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಡೈಲಿ ಅವಳು ಸ್ಕೂಲಿಂದ ರೇನ್ಬೋನೇ ಡ್ರಾ ಮಾಡ್ಕೊಂಡು ಬರ್ತಾಳೆ. ಅವಳಿಗೂ ಕೂಡ ಫುಲ್ ಖುಷಿ ಆಯಿತು. ಈ ಪ್ರಕೃತಿ ಸೌಂದರ್ಯನ ಎಷ್ಟು ನೋಡಿದ್ರೂ ಬೇಜಾರಾಗಲ್ಲ, ಹಾಗೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ನನಗಂತೂ ಒಂದು 2-3 ದಿನ ನಾವು ಆಚೆ ನೋಡೋದಕ್ಕೆ ಹೋದಾಗ ಅಲ್ಲೇ ಕುತ್ಕೊಂಡು ಬಿಡೋಣ, ಎಷ್ಟೊತ್ತಾದರೂ ಕುತ್ಕೊಂಡು ನೋಡ್ಬೋದು ಅನ್ನೋ ಥರ ಅನಿಸ್ತಾ ಇತ್ತು. ಓ ಮೈ ಗಾಡ್, ಈ ನಾರ್ವೆನಲ್ಲಿ ಅದೆಷ್ಟು ಬೆಟ್ಟಗಳು, ಅದೆಷ್ಟು ವಾಟರ್ ಫಾಲ್ಸ್ಗಂತೂ ಲೆಕ್ಕನೇ ಇಲ್ಲ. ಎವ್ರಿ 2 kilometers ನಮಗೊಂದೊಂದು ಚಿಕ್ಕ ಫಾಲ್ಸು ದೊಡ್ಡ ಫಾಲ್ಸು ಕಾಣಿಸ್ತಾನೆ ಇರ್ತಾಯಿತ್ತು. ಆ ನೀರು ಎಲ್ಲಿಂದ ಬರುತ್ತೋ, ಈ ನೀರು ಮುಗಿಯೋದೇ ಇಲ್ವೋ ಅನ್ನೋ ಥರ ಅನ್ನಿಸ್ತಾ ಇತ್ತು ನಮಗೆ. ಆ್ಯಕ್ಚುಲಿ ನಾರ್ವೆ ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಪ್ಲೇಸಸ್ಗಳಿದೆ ಅಂತೆ. ನಾವು ಬರೀ 5 ದಿನ ಹೋಗಿದ್ದು, ಒಂದು 10-15 ದಿನ ಬೇಕನ್ಸುತ್ತೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಮತ್ತೆ ಬರೋಣ ಅಂತ ಹೇಳ್ತಾ ನಾವು ಇವಾಗ ಹೊರಟ್ವಿ.
ಏನು ಗೊತ್ತಾ ಫ್ರೆಂಡ್ಸ್, ಈ ನಾರ್ವೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಕಂಟ್ರಿ. ಸೊ ಮುಂಚೆ ನಮ್ಮ ಫ್ರೆಂಡ್ಸ್ ಎಲ್ಲ ವಾರ್ನ್ ಮಾಡಿಬಿಟ್ಟಿದ್ರು, ಅಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, ಸೊ ಬೆಟರ್ ಬ್ರೇಕ್ಫಾಸ್ಟು ಮತ್ತು ಡಿನ್ನರು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ. ಸೊ ಅಕಾರ್ಡಿಂಗ್ಲಿ ನಾವು ಪ್ಲ್ಯಾನ್ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆ ಬೇಕಿರೋ ಐಟಮ್ಸು ಮತ್ತು ಡಿನ್ನರಿಗೆ ಏನೇನು ಬೇಕು ಎಲ್ಲನೂ ನಾವು ಸ್ವೀಡನ್ನಿಂದನೇ ತೊಗೊಂಡು ಹೋಗಿದ್ವಿ. ಕಾರ್ ಇತ್ತಲ್ವ, ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಆಮೇಲೆ ನಮ್ಮ ಪ್ಲ್ಯಾನ್ ಇದ್ದಿದ್ದು ಲಂಚ್ ನಾವು ಆಚೆ ಮಾಡೋಣ ಅಂದ್ಬಿಟ್ಟು ಒಂದು 2 ಸತಿ ನಾವು ಆಚೆ ಮಾಡಿದ್ವಿ. ಅದು ನಾನು ಬರೀ 1 ಸತಿ ಮಾಡಿದ್ದೆ ಅಷ್ಟೇ ಬರ್ಗೇನಲ್ಲಿ. ನಮಗೇನು ಅಷ್ಟು ವೆರೈಟೀಸ್ ಏನು ಅಷ್ಟು ಫುಡ್ ಕಾಣಲಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇತ್ತು, ಡಬ್ಬಲ್ ಅನಿಸ್ತಾ ಇತ್ತು ನಮಗೆ ಸ್ವೀಡನ್ ಕಂಪೇರ್ ಮಾಡಿದರೆ. ಸೊ ಹಾಗಾಗಿ ನಾವು ನೆಕ್ಸ್ಟ್ ಡೇಯಿಂದ ಲಂಚು ಕೂಡ ಕುಕ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತಾ ಇದ್ವಿ. ಇದರಿಂದ ನಮ್ಮ ನಾರ್ವೆ ಟ್ರಿಪ್ದು ಬಜೆಟ್ ಎಕ್ಸ್ಪೆನ್ಸು ಸ್ವಲ್ಪ ಕಡಿಮೆ ಆಯಿತು. ಸೊ ಈ ಟಿಪ್ನ ಯಾರೆಲ್ಲ ನಾರ್ವೆಗೆ ಹೋಗೋ ಟ್ರೈ ಮಾಡ್ತಾ ಇದ್ದೀರೋ ಫಾಲೋ ಮಾಡ್ಬೋದು, ಇನ್ ಕೇಸ್ ನೀವು ಕುಕ್ ಮಾಡ್ಬೋದು ಅನ್ನೋಂಗಿದ್ರೆ ಅಷ್ಟೇ. ಆ್ಯಕ್ಚುಲಿ ನಾವೆಲ್ಲ ಫ್ರೆಂಡ್ಸ್ ಇದ್ವಲ್ವ, ತುಂಬ ಜನ ಇದ್ವಿ. ಸೊ ಹಾಗಾಗಿ ಕುಕ್ ಮಾಡೋದೇ ಗೊತ್ತಾಗ್ತಿರ್ಲಿಲ್ಲ. 1 ಅವರಲ್ಲಿ ಮುಗಿಸ್ಬಿಡ್ತಾ ಇದ್ವಿ. ಒಬ್ಬರು ಹೆಚ್ಚುತ್ತಾ ಇದ್ರು, ಒಬ್ಬರು ಒಗ್ಗರಣೆ ಹಾಕ್ತಾಯಿದ್ರು, ಪಟ ಅಂತ ಮುಗ್ದೋಗ್ಬಿಡ್ತಾ ಇತ್ತು. ಅಷ್ಟು ಸ್ಟ್ರೆಸ್ ಅಂತ ಏನೂ ಫೀಲ್ ಆಗಲಿಲ್ಲ ನಮಗೆ. ಈಗ ನಾವು ಬಂದಿದ್ದೀವಿ ನಾರ್ವೆಯ ಮತ್ತೊಂದು ಸ್ಪಾಟ್ಗೆ. ಇಲ್ಲಿ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದೆ, ಬ್ರಿಡ್ಜ್ ಇದೆ, ಬ್ರಿಡ್ಜ್ ಕೆಳಗಡೆ ನೀರು ಹರಿತಾ ಇದೆ, ಸಖತ್ ಸಿನರಿಕ್ ಆಗಿದೆ. ಈ ಪ್ಲೇಸಲ್ಲಿ ಸ್ವಲ್ಪ ಹೊತ್ತು ನೋಡಿಕೊಂಡು ಫೋಟೋ ಎಲ್ಲ ತಕ್ಕೊಂಡು ವಿಡಿಯೋ ಮಾಡಿಕೊಂಡು ನಂತರ ನಾವು ಹೊರಟ್ವಿ. ನೆಕ್ಸ್ಟ್ ಸ್ಪಾಟ್ ಬಂದು ನಾವು ಊಟಕ್ಕೆ ಸ್ಟಾಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಇದೇ ಸಂತು ಸ್ಟ್ರೇಟ್ ಫಾರ್ವರ್ಡ್ ಎಷ್ಟು ಮೂವಿನಲ್ಲಿ ರಾಧಿಕಾ ಪಂಡಿತ್ ಮತ್ತೆ ಎಷ್ಟು ಹಾಡಿರೋ ಸಾಂಗ್ ಎಲ್ಲ ಹೋಗಿದ್ದಾರೆ. ಬೇಕಿದ್ರೆ ನೀವು ಹೋಗಿ ಸಾಂಗ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ನನಗೆ ಚೆಕ್ ಮಾಡಿ. ಸೊ ಆ ಪ್ಲೇಸಲ್ಲಿ ನಾವಿವಾಗ ಇಲ್ಲಿ ಬ್ಯೂಟಿಫುಲ್ ವಾಟರ್ ಫಾಲ್ ಇದೆ. ಆ ವಾಟರ್ ಫಾಲಿಂದ ಹರಿತಾ ಇರೋ ನೀರು ಇಲ್ಲಿ ಬರ್ತಾ ಇದೆ. ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಹೋಪ್ ನಿಮಗೂ ಇದು ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಲ್ಲಿ ನೋಡಿ ಟ್ರಾಫಿಕ್ ಜಾಮ್ ಹೆಂಗಾಗಿದೆ ಅಂತ. ಆ ಫಾಲ್ ಹತ್ರ ಅಲ್ಲಿ ವಾಟರ್ ಫಾಲ್ ಇದೆ. ಸೊ ಫುಲ್ ಟ್ರಾಫಿಕ್ ಜಾಮ್. ಸೊ ಮೂವಿನಲ್ಲಿ ಅದು ಹೇಗೆ ಮಾಡಿದ್ರು ಎಲ್ಲ ಬ್ಲಾಕ್ ಮಾಡಿಬಿಟ್ಟು ಅಲ್ವಾ, ಈ ಟ್ರಾಫಿಕ್ನ ಜನಗಳನ್ನ ಬ್ಲಾಕ್ ಮಾಡಿ ಸಾಂಗ್ ಹೆಂಗ್ ಶೂಟ್ ಮಾಡಿದ್ರು.
ಬೆಳೆದಿದೆ. ಹೆಲೋ, ಇವಾಗ ನಾವು ಲಂಚ್ ಬ್ರೇಕ್ ತೊಗೊಂಡಿದ್ದೀವಿ. ಈ ಬ್ಯೂಟಿಫುಲ್ ಲೊಕೇಶನಲ್ಲಿ ಸ್ಟಾಪ್ ಮಾಡಿದ್ದೀವಿ. ಟೈಮು 2:30 ಆಗಿದೆ. ಇಲ್ಲಿ ರೆಸ್ಟೋರೆಂಟ್ ಕೂಡ ಇತ್ತು, ಬೇಕ್ರಿ ಕೂಡ ಇತ್ತು. ಆಮೇಲೆ ನಮ್ಮ ಮೆನು ಬಂದು ಚಿತ್ರಾನ್ನ. ಸೊ ಎಲ್ಲರೂ ನಾವು ಚಿತ್ರಾನ್ನ, ಉಪ್ಪಿನಕಾಯಿ, ಆಮೇಲೆ ತಂದಿರೋ ಈ ಖಾರ, ಅವಲಕ್ಕಿನ ಹಾಕ್ಕೊಂಡು ನಾವು ಚಿತ್ರಾನ್ನನ ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಮನೆಗಳ ಮೇಲ್ಗಡೆ ಹುಲ್ಲನ್ನ ಬೆಳೆಸಿದ್ದಾರೆ. ಇನ್ ಬಿಟ್ವೀನ್ ಒಂದೆರಡು ಬ್ರೇಕ್ಸ್ ತೊಗೊಂಡ್ವಿ, ಸ್ವಲ್ಪ ಹೊತ್ತು ನಿದ್ದೆ ಕೂಡ ಮಾಡಿದ್ವಿ. ಅದಾದ ನಂತರ ಊಟಕ್ಕೆ ನಾವು ಮೆಕ್ಡೊನಾಲ್ಡ್ಸಿಗೆ ಬಂದಿದ್ದೀವಿ. ಸ್ವೀಡನ್ ರೀಚ್ ಆಗಿದ್ದೀವಿ. 9:30 ಆಗಿತ್ತು ನೈಟು. ಇಲ್ಲಿ ನಾವು ಊಟ ಮಾಡಿಕೊಂಡು ನಂತರ ಫಿನ್ಸ್ಪಾಂಗಿಗೆ ಹೊರಟ್ವಿ. ಫಿನ್ಸ್ಪಾಂಗ್ ರೀಚ್ ಆಗೋ ಅಷ್ಟರಲ್ಲಿ 12:30 ಆಗಿತ್ತು. ಇಲ್ಲಿಗೆ ನಾನು ನಾರ್ವೆ ಸೀರೀಸ್ನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಈ ನಾರ್ವೆ ಸೀರೀಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಪಾರ್ಟ್ 1 to 4 ನೋಡಿಲ್ಲ, ಹೋಗಿ ನೋಡಿ. ಥ್ಯಾಂಕ್ ಯು for watching all my videos. See you in my next vlog. Bye bye friends.